3 ವರ್ಷ ಕೋರ್ಟ್ ಅಲ್ದು ಸಾಕಾಗಿರುತ್ತೆ. ಜಡ್ಜ್ಗೆ 3 ವರ್ಷ ನೋಡಿ ನೋಡಿ ಬೇಜಾರಾಗಿರುತ್ತೆ. ಸೊ ಜಡ್ಜ್ ಏನಂತ ಡಿಸೈಡ್ ಮಾಡ್ತಾರೆ, ಕೊನೆ ವರ್ಡಿಕ್ಟ್ ಕೊಡ್ಲೇಬೇಕು ಇವನ್ಗೆ. ಅಮರ್ ಅವನ ಕೈಲಾಗೋ ಪ್ರಯತ್ನನೆಲ್ಲ ಮಾಡ್ತಾ ಇರ್ತಾನೆ ಅವನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಆದ್ರೆ ಅವನ ಕೈಯಲ್ಲಿ ಇನ್ನೂ ಆಗಿರಲ್ಲ. ಕೊನೆ ಎಲ್ಲ ವರ್ಡಿಕ್ಟ್ ಬರೋ ಟೈಮಲ್ಲಿ ಜಡ್ಜ್ ಎಲ್ಲಾರನು ಕೋರ್ಟ್ಗೆ ಕರೆಸಿ ಕಟಕಟಲ್ಲಿ ನಿಂತಿರೋ ಅಮರ್ನ ಕೇಳ್ತಾರೆ, ನಿಂದೇನಾದ್ರು ಮಾತುಗಳಿದ್ಯಾ ಅಂತ. ಸೊ ಅಮರ್ ಹೇಳ್ತಾನೆ, ನನ್ ಕಡೆಯಿಂದ ಕೊನೆಯದೊಂದು ಸಾಕ್ಷಿ ಇದೆ, ಆ ಸಾಕ್ಷಿನ ನೀವು ಪರಿಗಣಿಸ್ಬೇಕು, ನಂತರ ನೀವೇನ್ ಶಿಕ್ಷೆ ಕೊಟ್ರು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ. 2 ಸಲ ಯೋಚಿಸ್ತಾರೆ. ಯೋಚನೆ ಮಾಡಿದ್ಮೇಲೆ ಜಡ್ಜ್ ಅನ್ಸುತ್ತೆ, 3 ವರ್ಷದಿಂದ ಎಂತೆಂತ ಸಾಕ್ಷಿಗಳು ನೋಡಿದೀವಿ, ಎಷ್ಟೆಷ್ಟು ವಾದ ವಿವಾದಗಳನ್ನ ಕೇಳಿದೀವಿ, ಇದೊಂದು ಸಾಕ್ಷಿ ಏನ್ ಚೇಂಜ್ ಮಾಡ್ಬೋದು, ಆಗ್ಲಿ ಕರ್ಸಿ ಅಂತ ಅನುಮತಿ ಕೊಡ್ತಾರೆ. ಸೊ ಅಲ್ಲಿಗೆ ಆ ಸಾಕ್ಷಿ ಬರುತ್ತೆ. ಎಲ್ಲರೂ ಎದುರು ನೋಡ್ತಾ ಇರ್ತಾರೆ, ಯಾರು ಆ ಸಾಕ್ಷಿ, ಏನ್ ಹೇಳ್ಬೋದು, ಏನು ಎತ್ತ, ಕೊನೆ ತೀರ್ಪು ಏನಂತ ಬರ್ಬೋದು. 3 ವರ್ಷ ಆಯ್ತು, ಇನ್ನೂ ಶಿಕ್ಷೆ ಆಗಿಲ್ಲ, ಯಾರು ತಪ್ಪು ಮಾಡೋದು, ಯಾಕೆ ತಪ್ಪು ಮಾಡಿದ್ರು ಅಂತ. ಸೊ ಅಂತ ಒಂದು ಟೈಮಲ್ಲಿ ಆ ಸಾಕ್ಷಿ ಕೋರ್ಟ್ನ ಒಳಗಡೆಗೆ ಎಂಟ್ರಿ ತಗೊಳ್ತಾರೆ. ಸೊ ಅಂತ ಟೈಮಲ್ಲಿ ಆ ಸಾಕ್ಷಿ ಕೋರ್ಟ್ ಒಳಗಡೆಗೆ ಎಂಟ್ರಿ ತಗೊಂತಾರೆ. ಬರ್ತಾ ಇದ್ದಂಗೆನೆ ಎಲ್ಲಾರು ಒಂದು ಸಲ ಶಾಕ್ ಅಲ್ಲಿ ಆ ಸಾಕ್ಷಿನ ನೋಡ್ತಾರೆ, ಇವನ ಸಾಕ್ಷಿ ಅಂತ. ಸೊ ನೀವು ಕೂಡ ಶಾಕ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಆ ಸಾಕ್ಷಿ ಯಾರು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಆ ಸಾಕ್ಷಿ ಯಾರು, ಬಂದು ಏನ್ ಹೇಳಿದ್ರು, ಆ ಅಂತಿಮ ತೀರ್ಪು ಏನಾಯ್ತು ಅನ್ನೋದನ್ನ ನಾವು ನಾಳೆ ನೋಡೋಣ. ನಾಳೆ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ಚಾನಲ್ ನ ಫಾಲೋ ಮಾಡ್ಬೇಕು ಅಷ್ಟೇ.